ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಜನರಲ್ ಮ್ಯಾನೇಜರ್ ವರ್ಸಸ್ ಜನರಲ್ ಮ್ಯಾನೇಜರ್ ಅಂದ್ರೆ ನಮ್ಮ ಆಡಮ್ ಪಿಯರ್ಸ್ ವರ್ಸಸ್ ನಿಕ್ ಕಾರ್ಡಿಸ್ ಅವರ ಪಾಸಿಬಲ್ ಮ್ಯಾಚ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು. ಇದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಗೈಸ್, ರೀಸೆಂಟ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಹಾಗೆ ನಿಕ್ ಕಾರ್ಡಿಸ್ ಅವರೇ ಟ್ವಿಟರ್ ಅಲ್ಲಿ ಮಾತಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಆಡಮ್ ಪಿಯರ್ಸ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ ಆನ್ಸರ್ ಅಂತ ಒಂದು ಗೇಮ್ ಆಡ್ತಾ ಇರ್ತಾರೆ. ಅಂಡ್ ಅಲ್ಲಿ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನೀವು ನಿಕ್ ಕಾರ್ಡಿಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ನಾನು 2014 ಕೂಡ ರೆಸ್ಲರ್ ಆಗಿದ್ದೆ. ಅಂಡ್ 2014 ನಾನು ಆ ರೆಸ್ಲಿಂಗ್ ಇಂದ ಹೊರಗಡೆ ಬಂದೆ. ಬಟ್ ಈಗಲೂ ಕೂಡ ನಾನು ನನ್ನ ಬೂಟ್ಸ್ನ ಹಾಕೋಬಹುದು. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ನನ್ನ ಹಾಗೆ ನಿಕ್ ಕಾರ್ಡಿಸ್ ಅವರ ನಡುವೆ ಮ್ಯಾಚ್ನ. ಇದನ್ನ 2 ಟೈಪ್ಸ್ ಆಫ್ ಫ್ಯಾನ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಮೊದಲನೇದಾಗಿ ಡಬ್ಲ್ಯೂ ಫ್ಯಾನ್ಸ್ಗಳು GM ವರ್ಸಸ್ GM ನಡುವೆ ಮ್ಯಾಚ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀರಾ. ಎರಡನೇದಾಗಿ ರೆಸ್ಲಿಂಗ್ ಫ್ಯಾನ್ಸ್ಗಳು, ನಾನು ಹಾಗೆ ನಿಕ್ ಕಾರ್ಡಿಸ್ ನಾವಿಬ್ರು ಕೂಡ ಹಿಂದೆ ರೆಸ್ಲರ್ಸ್ಗಳು, ಸೊ ಆ ಒಂದು ಮ್ಯಾಚ್ನ ಕೂಡ ನೋಡೋದಕ್ಕೆ ನೀವಿಬ್ರು ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬೇಕಾದ್ರೇನೆ ಆ ಒಂದು ವಿಡಿಯೋ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಮೇಲ್ಗಡೆ ವುಡ್ ಯು ಎವರ್ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಒಂದು ಪ್ರಶ್ನೆನ ಕೇಳಿ ನಿಕ್ ಆಲ್ಡಿಸ್ ಅವರಿಗೆ ಬಿಟ್ಬಿಡ್ತಾರೆ, ನೀನ್ ಇದ್ರ ಬಗ್ಗೆ ಏನ್ ಹೇಳ್ತೀಯಾ ಅಂತ. ನಮ್ಮ ಆಡಮ್ ಪಿಯರ್ಸ್ ಅವರು ಅದ್ರ ಬಗ್ಗೆ ಸರಿಯಾಗಿ ಉತ್ತರನ ಹೇಳೋದಿಲ್ಲ, ನಾನು ನಿಕ್ ಆಲ್ಡಿಸ್ ಅವ್ರನ್ನ ಫೇಸ್ ಮಾಡ್ತೀನೋ ಇಲ್ವೋ ಅಂತ ಉತ್ತರ ಹೇಳ್ದಲೆ ನಿಕ್ ಆಲ್ಡಿಸ್ ಅವ್ರಿಗೇನೆ ಒಂದು ಪ್ರಶ್ನೆನ ಕೇಳ್ಬಿಡ್ತಾರೆ. ಅಂಡ್ ಇದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರ ಆನ್ಸರ್ ಕೂಡ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ನಾವಿಬ್ರು ಕೂಡ ನಮ್ಮ ರೆಸ್ಲಿಂಗ್ ಕರಿಯರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ. ನಾನು ಆಡಮ್ ಪಿಯರ್ಸ್ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ ಅಂಡ್ ಆಡಮ್ ಪಿಯರ್ಸ್ ಅವರು ಕೂಡ ನನ್ನನ್ನ ರೆಸ್ಪೆಕ್ಟ್ ಮಾಡ್ತಾರೆ. ನಾವಿಬ್ರು ಕೂಡ ಈ ಒಂದು ಇಂಡಸ್ಟ್ರಿನ ರೆಸ್ಪೆಕ್ಟ್ ಮಾಡ್ತೀವಿ. ಅಂಡ್ ನೀನ್ ನನ್ನನ್ನ ಕೇಳ್ತಾ ಇದೀಯಲ್ವಾ, ನನ್ನ ಹಾಗೆ ನಿನ್ನ ನಡುವೆ ಮ್ಯಾಚ್ ಆಗುತ್ತಾ ಅಂತ. ಸೊ ಟೈಮು ಅದಕ್ಕೆ ಆನ್ಸರ್ ನ ಕೊಡುತ್ತೆ ಅಂತ ನಮ್ಮ ನಿಕ್ ಕಾರ್ಡಿಸ್ ಅವರು ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ಲಿಟ್ರಲಿ ಗೈಸ್, ಯಾವ ರೀತಿ ಬಾಡಿ ಇದೆ ನಮ್ಮ ನಿಕ್ ಕಾರ್ಡಿಸ್ ಅವರಿಗೆ ಇನ್ನೂ ಕೂಡ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರಬಹುದು. ಲಿಟ್ರಲಿ ನಮ್ಮ ನಿಕ್ ಕಾರ್ಡಿಸ್ ಅವರಂತೂ ಖಡಕ್ ಆಗಿ ಕಾಣಿಸ್ತಾ ಇದ್ದಾರೆ. ಆಡಮ್ ಪಿಯರ್ಸ್ ಅವರ ಬಗ್ಗೆ ಗೊತ್ತಿಲ್ಲ, ಬಟ್ ಮ್ಯಾಚ್ ಆದ್ರೆ ಮಾತ್ರ ನಮ್ಮ ನಿಕ್ ಕಾರ್ಡಿಸ್ ಅವರು ಆಡಮ್ ಪಿಯರ್ಸ್ ಅವ್ರನ್ನ ಧೂಳಿಪಟ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ, ಟೈಮು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರನ ಕೊಡುತ್ತೆ ಅಂತ ನಮ್ಮ ನಿಕ್ ಕಾರ್ಡಿಸ್ ಅವರು ತಿಳಿಸಿದ್ದಾರೆ. ಸೊ GM ವರ್ಸಸ್ GM ಮ್ಯಾಚ್ ಏನಾದ್ರು ಆದ್ರೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಹಾಗೆ ಮಂಡೇ ನೈಟ್ ರೋ ಟೈಮಿಂಗ್ ಬಗ್ಗೆ. ಇಷ್ಟು ದಿನ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳಿತ್ತು, ಯಾಕಂದ್ರೆ ಮುಂದಿನ ತಿಂಗಳು ಮಂಡೇ ನೈಟ್ ರೋ 2 ಗಂಟೆಯ ಶೋ ಆಗಿ ಬದಲಾಗ್ತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ ಕೂಡ 2 ಗಂಟೆಯಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವಾಗ ನಾನು ನಿಮ್ಗೆ ತಿಳಿಸಿದ್ದೆ, ಮಂಡೇ ನೈಟ್ ರೋ ಜನವರಿಯಲ್ಲಿ ನೆಟ್ಫ್ಲಿಕ್ಸ್ಗೆ ಹೋದಾಗ ಅದು ಎಷ್ಟು ಗಂಟೆ ಶೋ ಆಗುತ್ತೋ ಗೊತ್ತಿಲ್ಲ, ಬಟ್ ಸ್ಮ್ಯಾಕ್ ಡೌನ್ 2 ಗಂಟೆಯ ಶೋ ಆಗಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ತಿಳಿಸಿದ್ದೆ. ಬಟ್ ಈಗ ಗಾಯ್ಸ್, ರೆಸ್ಸಲ್ ವುಡ್ಸ್ ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಜನವರಿಯಿಂದ ಸ್ಮ್ಯಾಕ್ ಡೌನ್ ಹಾಗೆ ಮಂಡೇ ನೈಟ್ ರೋ ಈ 2 ಶೋಗಳು ಕೂಡ 3 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಮಂಡೇ ನೈಟ್ ರೋ ಜನವರಿಯಲ್ಲಿ ನೆಟ್ಫ್ಲಿಕ್ಸ್ಗೆ ಹೋದಾಗ ಮಂಡೇ ನೈಟ್ ರೋ ಕೂಡ 3 ಗಂಟೆ ಶೋ ಆಗಿ ನೋಡೋದಕ್ಕೆ ಸಿಗುತ್ತಂತೆ. ಈ ಕಡೆ ಸ್ಮ್ಯಾಕ್ ಡೌನ್ USA ನೆಟ್ವರ್ಕ್ ಅಲ್ಲಿ 1 ಅವರ್ ಜಾಸ್ತಿನ ತಗೊಂಡು ಸ್ಮ್ಯಾಕ್ ಡೌನ್ ಕೂಡ 3 ಗಂಟೆ ಶೋ ಆಗಿನೇ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಸೊ ಒಂದು ಶೋ 2 ಗಂಟೆ, ಇನ್ನೊಂದು ಶೋ 3 ಗಂಟೆ ಆಗಿ ನೋಡೋದಕ್ಕೆ ಸಿಗೋದಿಲ್ಲ. ಬದಲಿಗೆ ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಇವೆರಡು ಕೂಡ 3 ಗಂಟೆಯ ಶೋಗಳಾಗಿ ನಮಗೆ 2025 ಜನವರಿಯಿಂದ ನೋಡೋದಕ್ಕೆ ಸಿಗುತ್ತೆ. ಇದು ಅಫಿಷಿಯಲ್ ಆಗಿ ರೆಸ್ಸಲ್ ವುಡ್ಸ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ ಮುಂದೆ ನಮಗೆ ಸ್ಮ್ಯಾಕ್ ಡೌನ್ ಕೂಡ 3 ಗಂಟೆಯ ಶೋ ಆಗಿ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಗೈಸ್, ಆಗ 2 ಶೋಗಳನ್ನ ಡಬ್ಲ್ಯೂ ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ 1 AJ ಸ್ಟೈಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಾನು AJ ಸ್ಟೈಲ್ ಅವರ ಬಗ್ಗೆ ಮಾತಾಡಿದ್ದೆ. ಡಬ್ಲ್ಯೂ ಅವರು ನಮ್ಮ AJ ಸ್ಟೈಲ್ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇಲ್ಲ. ಅಂಡ್ ಇವನ್ ಡಬ್ಲ್ಯೂಗೆ ನಮ್ಮ AJ ಸ್ಟೈಲ್ ಅವ್ರಿಗೋಸ್ಕರ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ ಅಂತ. ಬಟ್ ಗಾಯ್ಸ್, ನಮ್ಮ AJ ಸ್ಟೈಲ್ ಅವರು ರೆಗ್ಯುಲರ್ ಆಗಿ ಡಬ್ಲ್ಯೂ ಲೈವ್ ಇವೆಂಟ್ಸ್ ಗಳಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ನಡೆದಂತಹ ಲೈವ್ ಇವೆಂಟ್ ಅಲ್ಲಿ ನಮ್ಮ AJ ಸ್ಟೈಲ್ ಅವರು ಕಂಪೀಟ್ ಮಾಡೋದ್ರ ಮುಖಾಂತರ ಡಬ್ಲ್ಯೂ ಅಲ್ಲಿ ನಮ್ಮ AJ ಸ್ಟೈಲ್ ಅವರು 900 ಮ್ಯಾಚಸ್ ಗಳನ್ನು ಕೂಡ ರೆಸ್ಸಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ನಮ್ಮ AJ ಸ್ಟೈಲ್ ಅವರು ಡಬ್ಲ್ಯೂ ಗಿಂತ TNA ಅಲ್ಲಿ ನಮಗೆ ಮೊದಲು ನೋಡೋದಕ್ಕೆ ಸಿಗ್ತಾ ಇದ್ರು. ಸೊ TNA ಗಿಂತ 93 ಮ್ಯಾಚಸ್ ಗಳನ್ನ ಜಾಸ್ತಿ ನಮ್ಮ AJ ಸ್ಟೈಲ್ ಅವರು ಡಬ್ಲ್ಯೂ ಅಲ್ಲಿ ರೆಸ್ಸಲ್ ಮಾಡಿದ್ದಾರೆ. ಬಟ್ ಈಗ ಮತ್ತೊಮ್ಮೆ ಅಪ್ಡೇಟ್ ಗಳು ಬರ್ತಿರೋದೇನಪ್ಪಾ ಅಂದ್ರೆ ಡಬ್ಲ್ಯೂ ಗೆ ಗೊತ್ತೇ ಇಲ್ವಂತೆ ನಮ್ಮ AJ ಸ್ಟೈಲ್ ಅವ್ರನ್ನ ಟೆಲಿವಿಷನ್ ಅಲ್ಲಿ ಕರೆಸಿ ಏನ್ ಮಾಡಿಸೋದು ಅಂತ. ಲಿಟ್ರಲಿ ಯಾವುದೇ ರೀತಿಯ ಕ್ರಿಯೇಟಿವ್ ಐಡಿಯಾ ಇಲ್ವಂತೆ ನಮ್ಮ AJ ಸ್ಟೈಲ್ ಅವ್ರಿಗೋಸ್ಕರ ಡಬ್ಲ್ಯೂ ಅಲ್ಲಿ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಸುಮ್ಮನೆ AJ ಸ್ಟೈಲ್ ಅವ್ರನ್ನ
ರ್ಯಾಂಡಮ್ ಲೈವ್ ಇವೆಂಟ್ಸ್ ಮ್ಯಾಚಸ್ಗಳಲ್ಲಿ ಆಗ್ತಾ ಇದ್ದಾರೆ. ಲಿಟ್ರಲಿ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಎಜೆ ಸ್ಟೈಲ್ ಅನ್ನೋ ಒಂದು ದೊಡ್ಡ ಟ್ಯಾಲೆಂಟ್ನ ವೇಸ್ಟ್ ಮಾಡ್ತಾ ಇರೋದಂತೂ ನಿಜ. ಸೊ ಆದಷ್ಟು ಬೇಗ ಇದನ್ನೆಲ್ಲದನ್ನು ಕೂಡ ರಿಕವರಿ ಮಾಡಿ ಎಜೆ ಸ್ಟೈಲ್ ಅವ್ರನ್ನು ಕೂಡ ಟಾಪ್ ಲೆವೆಲ್ ಆಗಿ ಯೂಸ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್, ಫೈನಲ್ ಬಾಸ್ ರಾಕ್, ಹಾಗೆ ನಮ್ಮ ವೈಸ್ ಮ್ಯಾನ್ ಪಾಲ್ ಹಿಮೆನ್ ಅವರ ಬಗ್ಗೆ. ಎಸ್ ಗೈಸ್, ಪ್ರಾಬಬ್ಲಿ ಡಬ್ಲ್ಯೂ ಅಲ್ಲಿ ಒಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಮ್ಮ ಪಾಲ್ ಹಿಮೆನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ರಾಕ್ ಅವರ ವೈಸ್ ಮ್ಯಾನ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ಬಹುದು. ಎಸ್, ಈ ರೀತಿ ಸ್ಪೆಕ್ಯುಲೇಷನ್ಸ್ಗಳು ಕೂಡ ಬರ್ತಾ ಇದೆ ಅಂಡ್ ಫ್ಯಾನ್ಸ್ಗಳು ಕೂಡ ಈ ಒಂದು ಸ್ಟೋರಿಯನ್ನ ಎಕ್ಸ್ಪೆಕ್ಟ್ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಇಷ್ಟು ವರ್ಷದಿಂದ ನಾವು ನಮ್ಮ ಪಾಲ್ ಹಿಮೆನ್ ಅವ್ರನ್ನ ನೋಡಿದ್ರೆ ಅವರು ಹೀಲ್ ಸೂಪರ್ ಸ್ಟಾರ್ಸ್ಗಳ ಮ್ಯಾನೇಜರ್ ಆಗಿ, ವೈಸ್ ಮ್ಯಾನ್ ಆಗಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಸಿಎಂ ಪಂಕ್ ಜೊತೆ ಅವರು ಇದ್ರು, ಆಗ ಸಿಎಂ ಪಂಕ್ ಅವರು ಹೀಲ್ ಆಗಿದ್ರು. ಬ್ರಾಕ್ ಲೆಸ್ನರ್ ಅವರ ಜೊತೆ ಇದ್ರು, ಬ್ರಾಕ್ ಲೆಸ್ನರ್ ಅವರು ಕೂಡ ಹೀಲ್ ಆಗಿದ್ರು. ಈಗ ರೋಮನ್ ರೈನ್ಸ್ ಅವರ ಜೊತೆ ಇದ್ರು ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಆಗ ಹೀಲ್ ಆಗಿದ್ರು. ಬಟ್ ಈಗ ರೋಮನ್ ರೈನ್ಸ್ ಅವರು ಫೇಸ್ ಸೂಪರ್ ಸ್ಟಾರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವರು ಫೇಸ್ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಪ್ರಾಬಬ್ಲಿ ನಮ್ಮ ಪಾಲ್ ಹಿಮೆನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ರಾಕ್ ಅವರ ಕಡೆ ಹೋಗಿ ಜಾಯ್ನ್ ಆಗ್ಬಹುದು. ಯಾಕಂದ್ರೆ ನಮ್ಮ ರಾಕ್ ಅವರು ಡಬ್ಲ್ಯೂ ಗೆ ರಿಟರ್ನ್ ಆದಾಗ ಇನ್ನು ಆಸ್ ಎ ಹೀಲೇ ರಿಟರ್ನ್ ಆಗ್ತಾರೆ. ಸೊ ರೋಮನ್ ರೈನ್ಸ್ ಅವರು ಆಗ ಫೇಸ್ ಆಗಿರ್ತಾರೆ. ನಮ್ಮ ಪಾಲ್ ಹಿಮೆನ್ ಅವರ ಹಿಸ್ಟ್ರಿನೇ ಹೀಲ್ ಸೂಪರ್ ಸ್ಟಾರ್ಸ್ ಗಳನ್ನ ಮ್ಯಾನೇಜ್ ಮಾಡೋದು. ಸೊ ಆಗ ನಮ್ಮ ಪಾಲ್ ಹಿಮೆನ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಬಿಟ್ರೇಲ್ ಮಾಡಿ ರಾಕ್ ಅವರ ಜೊತೆ ಜಾಯ್ನ್ ಆಗಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಒಂದು ಮೆಗಾ ಮ್ಯಾಚ್ ನ ಪ್ಲಾನ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಗೈಸ್, ಈಗ ನಾವು ಡಬ್ಲ್ಯೂ ನ ಬ್ಲಡ್ ಲೈನ್ ನ ಪ್ರಾರಂಭದಿಂದನೂ ಕೂಡ ನೋಡಿದ್ರೆ ರೋಮನ್ ರೈನ್ಸ್ ಅವರ ಜೊತೆ ಯಾರ್ಯಾರು ಪ್ರಾರಂಭದಲ್ಲಿ ಇದ್ರು ಅವರೆಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಬಿಟ್ರೇಲ್ ಮಾಡಿದ್ದಾರೆ. ನಮ್ಮ ಜೇ ಊಸೋ ಅವರು ಕೂಡ ಬಿಟ್ರೇಲ್ ಮಾಡಿದ್ರು, ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಬಿಟ್ರೇಲ್ ಮಾಡಿದ್ರು, ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಬಿಟ್ರೇಲ್ ಮಾಡಿದ್ರು ಅಂಡ್ ನಮ್ಮ ಸೋಲೋ ಸಿಕೋವ್ ಅವರು ಕೂಡ ಬಿಟ್ರೇಲ್ ಮಾಡಿದ್ದಾರೆ. ಬಟ್ ನಮ್ಮ ಪಾಲ್ ಹಿಮೆನ್ ಅವರು ಇನ್ನೂ ಕೂಡ ರೋಮನ್ ರೈನ್ಸ್ ಅವರ ಜೊತೆ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ 40 ಅಲ್ಲಿ ಸೋತಾಗಿಂತನೂ ಕೂಡ ರೋಮನ್ ರೈನ್ಸ್ ಹಾಗೆ ಪಾಲ್ ಹಿಮೆನ್ ಇವರಿಬ್ರು ಕೂಡ ಒಂದೇ ಟೈಮ್ ಅಲ್ಲಿ ರಿಂಗ್ ಒಳಗಡೆ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಆಸ್ ಪರ್ ನಾವು ಇದ್ದಾರೆ ಅಂತ ಅನ್ಕೋಣ, ಗೊತ್ತಿಲ್ಲ ಇದಾರೋ ಇಲ್ವೋ ಅಂತ. ಸೊ ನಮ್ಮ ಪಾಲ್ ಹಿಮೆನ್ ಅವರು ಇನ್ನೂ ಕೂಡ ರೋಮನ್ ರೈನ್ಸ್ ಅವರ ಜೊತೆ ಇದ್ದಾರೆ. ಬಟ್ ರೋಮನ್ ರೈನ್ಸ್ ಅವರ ಜೊತೆ ಇದ್ದವರೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರಿಗೆ ಬಿಟ್ರೇಲ್ ಮಾಡಿರೋದ್ರಿಂದ ಫೈನಲಿ ನಮ್ಮ ಪಾಲ್ ಹಿಮೆನ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಬಿಟ್ರೇಲ್ ಮಾಡಬಹುದು. ಸೊ ರಸಲ್ ಮೇನಿಯಾ 41 ನಲ್ಲಿ ನಮಗೇನಾದ್ರೂ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ಡಬ್ಲ್ಯೂ ಅವರು ಅಲ್ಲಿಂದ ರಸಲ್ ಮೇನಿಯಾ 42ಗೆ ರಾಕ್ ವರ್ಸಸ್ ರೋಮನ್ ರೈನ್ಸ್ ಅವರ ಈ ಒಂದು ಮೆಗಾ ಫ್ಯೂಡ್ ನ ಬಿಲ್ಡ್ ಮಾಡಬಹುದು. ಅಂಡ್ ಆ ಒಂದು ಮೆಗಾ ಫ್ಯೂಡ್ ಅಲ್ಲಿ ನಮ್ಮ ರಾಕ್ ಅವರ ವೈಸ್ ಮೆನ್ ಆಗಿ ನಮಗೆ ಪಾಲ್ ಹಿಮೆನ್ ಅವರು ನೋಡೋದಕ್ಕೆ ಸಿಗಬಹುದು. ಸೊ ರಸಲ್ ಮೇನಿಯಾ 41 ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ರಾಕ್ ಅವರು ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ರಾಕ್ ಅವರು ಕೂಡ ತೀರಾ ಪಾರ್ಟ್ ಟೈಮರ್ ಆಗಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಫ್ಕೋರ್ಸ್ ಅವರು ಒಂದು ವರ್ಷ ಚಾಂಪಿಯನ್ಶಿಪ್ ನು ಕೂಡ ಇಟ್ಕೋಬಹುದು. ಅಂಡ್ ಆ ಒಂದು ಟೈಮಲ್ಲಿ ರಾಕ್ ಅವರು ಡಬ್ಲ್ಯೂ ಅಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ನಮ್ಮ ಪಾಲ್ ಹಿಮೆನ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಡಬ್ಲ್ಯೂ ಸ್ಮ್ಯಾಕ್ ಡೌನ್ ನಲ್ಲಿ ಅಪಿಯರೆನ್ಸ್ ನ ಕೊಡ್ತಾ ರಾಕ್ ಅವರ ಪ್ರೆಸೆನ್ಸ್ ನ ಫೀಲ್ ಮಾಡಿಸುವಂತಹ ಕೆಲಸನ ಮಾಡಬಹುದು. ಹಿಂಗೆ ನಮ್ಮ ಪಾಲ್ ಹಿಮೆನ್ ಅವರು ರಾಕ್ ಅವ್ರನ್ನ ಜಾಯ್ನ್ ಆಗಬಹುದು. ಅಂಡ್ ಆ ಒಂದು ಟೈಮಲ್ಲಿ ಮಾತ್ರ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಪ್ಯೂರ್ ಬೇಬಿ ಫೇಸ್ ಆಗ್ತಾರೆ. ರಾಕ್ ಫೈನಲ್ ಬಾಸ್ ಕಂಪನಿಯ ದೊಡ್ಡ ಹೀಲ್ ಎದುರುಗಡೆ ರೋಮನ್ ರೈನ್ಸ್ ಅವರು ನಿಂತ್ರೆ ಯಾವ ರೀತಿ ಅವರಿಗೆ ಫ್ಯಾನ್ಸ್ ಗಳ ರಿಯಾಕ್ಷನ್ ಬರುತ್ತೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಂಡ್ ಹಿಂಗೆ ಡಬ್ಲ್ಯೂ ಅವರು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ರಸಲ್ ಮೇನಿಯಾ 42ಗೆ ಒಂದು ಸಖತ್ತಾಗಿರೋ ಫ್ಯೂಡ್ ನ ಬಿಲ್ಡ್ ಮಾಡಬಹುದು ಅಂತ ರೂಮರ್ಸ್ ಗಳು ಹಾಗೆ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ನಿಮಗೇನ್ ಅನ್ಸುತ್ತೆ ಗೈಸ್, ಈ ರೀತಿ ಒಂದು ಸ್ಟೋರಿ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತಾ? ಸಿಕ್ಕರೆ ಯಾವ ಲೆವೆಲ್ ಇರುತ್ತೆ, ಯಾವ ಲೆವೆಲ್ಗೆ ಇವರಿಬ್ರು ಕೂಡ ಡೆಲಿವರ್ ಮಾಡಬಹುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.